ಎಲ್ರಿಗೂ ಈ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಲಕ್ಷ್ಮೀ ಅನ್ನೋರು ಜಾತಕ ನೋಡೋಣ. ಬಳ್ಳಾರಿಯವರು ಏನಿದೆ ನೋಡೋಣ. ಇವರು ಅಶ್ಲೇಷ ನಕ್ಷತ್ರ, ಕರ್ಕ ರಾಶಿ, ಮಿಥುನ ಲಗ್ನದಲ್ಲಿ ಹುಟ್ಟಿದವರು. ಜೀವನದಲ್ಲಿ ಒಂದು ಅಶ್ಲೇಷ ನಕ್ಷತ್ರದ ಶಾಂತಿ ಮಾಡಿಸ್ಲೇಬೇಕು. ಅದು ಎಲ್ಲಿ ಮಾಡಿಸ್ಬೇಕು? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿಸ್ಬೇಕು. ಬನ್ನಿ, 27 ನಕ್ಷತ್ರಗಳಲ್ಲಿ 6 ನಕ್ಷತ್ರಗಳು ಮೂಲಾ ನಕ್ಷತ್ರಗಳು ಅಂತ ಕರಿತೀವಿ, ಕೆಟ್ಟ ನಕ್ಷತ್ರಗಳು ಅಂತ ಕರಿತೀವಿ. ಅದರಲ್ಲಿ ಒಂದನೇದು ರೇವತಿಯ 3 ಮತ್ತು 4ನೇ ಪಾದ, ಅಶ್ವಿನಿಯ 1 ಮತ್ತು 2ನೇ ಪಾದ, ಮಗದ 4 ಪಾದಗಳು, ಅಶ್ಲೇಷದ 4 ಪಾದಗಳು, ಜ್ಯೇಷ್ಠಾದ 4 ಪಾದಗಳು, ಮೂಲಾ ನಕ್ಷತ್ರದ 1 ಮತ್ತು 2ನೇ ಪಾದ. ನಿಮ್ಮದು ಬಂದ್ಬಿಟ್ಟು ಅಶ್ಲೇಷ ನಕ್ಷತ್ರ 4 ಪಾದ, 3ನೇ ಪಾದದಲ್ಲಿ ಹುಟ್ಟಿದ್ದೀರಾ. ಹಾಗಾಗಿ ತಾವು ಗಂಡ ಮೂಲ ನಕ್ಷತ್ರದಲ್ಲಿ ಜನನ. ದಯವಿಟ್ಟು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಶ್ಲೇಷ ಬಲಿ ಕೊಡ್ತಾರೆ. ಹೌದಾ? 450 ರೂಪಾಯಿ ತಗೋತಾರೆ. ಪದ್ಧತಿ ಪ್ರತಿ ವರ್ಷ ಮಾಡಿಸ್ಬಿಟ್ರೆ ಅಶ್ಲೇಷ ನಕ್ಷತ್ರದ ಏನು ಶಾಂತಿ ಆಗಿ ಹೋಗುತ್ತೆ. ಬನ್ನಿ, 1ನೇ ಮನೆಯಲ್ಲಿ 27 ಡಿಗ್ರಿಯಲ್ಲಿ ಕೇತು ನೀಚ ಇದ್ದಾನೆ. ನೀಚ ಕೇತು ನಿಮ್ಮ ವ್ಯಕ್ತಿತ್ವವನ್ನು ಕೆಡಿಸ್ತಾನೆ, ಸುಳ್ಳು ಹೇಳಿಸ್ತಾನೆ ನಿಮ್ಮ ಬಾಯಿಂದ. ನೀಚ ಕೇತು ಧರ್ಮ ವಿರೋಧಿ ಆಗ್ತಾನೆ, ಧರ್ಮ ದ್ರೋಹಿ ಮಾಡಿಸ್ತಾನೆ. ನೀವು ಕೆಟ್ಟ ಚಟಗಳಿಗೆ ಏನು ಅಧೀನರಾಗ್ತೀರ. ದಯವಿಟ್ಟು ಕೇತು ಶಾಂತಿ, ರಾಹು ಶಾಂತಿ ಮಾಡಿಸ್ಲೇಬೇಕು. ಕೇತು ನೀಚನಾದ್ರೆ ರಾಹುನು ನೀಚ ಆಗ್ತಾನೆ. ಇಲ್ಲೇ ಅದ ಲಗ್ನದಲ್ಲಿ ಏನಾದರೂ ಕೇತು, ಬೇರೆ ಯಾರೂ ಇಲ್ಲ ಅವ್ರ ಜೊತೆಗೆ. ಅಪ್ಪಿತಪ್ಪಿ ಗುರು ಮತ್ತು ಶನಿ ಏನಾದರೂ ಇದ್ದಿದ್ರೆ ಅಷ್ಟು ಕೆಟ್ಟ ಫಲಗಳನ್ನು ಕೊಡ್ತಿರ್ಲಿಲ್ಲ. ಅದಕ್ಕೆ ಕೇತು ಒಬ್ಬನೇ ಇರೋದ್ರಿಂದ ತಮ್ಮ ವ್ಯಕ್ತಿತ್ವವನ್ನು ಬಹಳ ಕೆಟ್ಟದಾಗಿ ಇದು ಮಾಡ್ತಾನೆ. ದಯವಿಟ್ಟು ಪ್ರತಿ ವರ್ಷ ಅಶ್ಲೇಷ ಬಲಿ ಕೊಟ್ಟರೆ ರಾಹು ಮತ್ತು ಕೇತು ಶಾಂತಿ ಆಗಿ ಹೋಗುತ್ತೆ. ದಯವಿಟ್ಟು ತಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪ್ರತಿ ವರ್ಷ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಶ್ಲೇಷ ಬಲಿ ಕೊಡ್ತಾರೆ. ಅದನ್ನು ನೀವು ಕೊಟ್ಟಿದ್ದೇ ನಿಜ ಆದರೆ ನಿಮ್ಮ ರಾಹು ಮತ್ತು ಕೇತು ಶಾಂತಿ ಆಗುತ್ತೆ. 2ನೇ ಮನೆಯಲ್ಲಿ ಚಂದ್ರ 26 ಡಿಗ್ರಿ, ಕುಜ 24. ಕುಜ ಇಲ್ಲಿ ನೀಚನಾದ. ಫಸ್ಟ್ ನೋಡ್ಕೊಳ್ಳೋಣ, ಮಿಥುನ ಲಗ್ನದ ಅತಿ ಯೋಗಕಾರಕ ಗ್ರಹಗಳು ಯಾವಂತ ನೋಡಿ. ಅತಿ ಯೋಗಕಾರಕ ಗ್ರಹ ಬುಧ, ಶುಕ್ರ, ಗುರು, ಶನಿ. ಇವರು 4 ಜನ ವಿಪರೀತ ಯೋಗಕಾರಕಗಳು. ಅತಿ ವಿರೋಧಿಗಳು ಚಂದ್ರ, ಕುಜ, ರಾಹು, ಕೇತು ಹಾಗೂ ಸೂರ್ಯ. ಇವರು ಸಂಘ. ಒಳ್ಳೆ ಜಾಗದಲ್ಲಿದ್ರೆ ಮಾತ್ರ ಒಳ್ಳೇದನ್ನು ಮಾಡ್ತಾರೆ. ಕೆಟ್ಟ ಜಾಗದಲ್ಲಿ ಏನಾದರೂ ಬಂದಿದ್ದೇ ಕರೆ ಆದರೆ ಕೆಟ್ಟದ್ದೇ ಮಾಡ್ತಾರೆ. ನೋಡೋಣ, ಇಬ್ರು ವಿರೋಧಿಗಳು 2ನೇ ಮನೆಯಲ್ಲಿದ್ದಾನೆ. ಚಂದ್ರನ ಸ್ವಂತ ಮನೆಯಲ್ಲಿ ಕುಜ ನೀಚನಾಗಿದ್ದಾನೆ. ಹಾಗಾಗಿ ಕುಜನಿಲ್ಲಿ ನೀಚಭಂಗ ಆಯಿತು. ನೀಚಭಂಗ ರಾಜಯೋಗ ಆಯಿತು. ಕುಜ ಇಲ್ಲಿ ನೀಚಭಂಗ ರಾಜಯೋಗ ಆಗಿದ್ದಕ್ಕೆ ತಾವು ಎಲ್ಲರ ಜೊತೆಗೂ ಸಂಬಂಧವನ್ನು ಚೆನ್ನಾಗಿ ಇಟ್ಕೊತೀರಾ. ಮಾತು ಬಹಳ ಚೆನ್ನಾಗಿ ಆಡ್ತೀರಾ. ಯಾವತ್ತೂ ದುಡ್ಡಿಗೆ ನಿಮ್ಗೆ ಕಡಿಮೆ ಆಗಲ್ಲ. ಯಾಕಂದರೆ ವಿರೋಧಿ ಬಂದು ನೀಚ ಬಂಧನಾಗಿರೋದ್ರಿಂದ ವಿಪರೀತ ದುಡ್ಡು ಗಳಿಸ್ತೀರಾ ನೀವು. ಹೌದು, ಯಾವತ್ತೂ ನಿಮಗೆ ದುಡ್ಡು ಹರಿದು ಬರ್ತಾ ಇರುತ್ತೆ. ಆದರೆ ಅಶ್ಲೇಷ ಬಲಿ ಪ್ರತಿ ವರ್ಷ ಕೊಡೋದು ಮಾತ್ರ ಮರೆಯೋ ಹಾಗಿಲ್ಲ. ದಯವಿಟ್ಟು ತಾವು ಏನು ಮಾಡಬೇಕು, ಅಶ್ಲೇಷ ಬಲಿ ಪ್ರತಿ ವರ್ಷ ಕೊಡಬೇಕು. ಇಲ್ಲಿ 2ನೇ ಮನೆಯಲ್ಲಿ ನೀಚ ಬಂದು ರಾಜಯೋಗ ಆಗಿದೆ. ಚಂದ್ರ 26 ಡಿಗ್ರಿ ಇದ್ದಾನೆ. ಸೂಪರ್ ಎಕ್ಸ್ಟ್ರಾರ್ಡಿನರಿ ಅಲ್ಟಿಮೇಟ್ ಚೆನ್ನಾಗಿದೆ. 2ನೇ ಮನೆಗೆ ಏನಿಲ್ಲ. ಒಂದು ಕುಜ ಇಲ್ಲಿ ನೀಚನಾದರೂ ಭಂಗನಾಗಿದ್ದಾನೆ. ಹಾಗಾಗಿ ನೀಚಭಂಗ ರಾಜಯೋಗ ಆಗಿದೆ. ತಾವು ರಾಜಕೀಯದಲ್ಲಿ ಬಹಳ ಎತ್ತರಕ್ಕೆ ಬೆಳಿತೀರಾ. ಅಪ್ಪಿತಪ್ಪಿ ರಾಜಕೀಯಕ್ಕೆ ಏನಾದರೂ ನೀವು ಹೋಗಿದ್ದೇ ಕರೆ ಆದರೆ ಬಹಳ ಎತ್ತರಕ್ಕೆ ಬೆಳಿತೀರಾ. ಯಾಕಂದರೆ 2ನೇ ಮನೆಯಲ್ಲಿ ಚಂದ್ರ ತನ್ನ ಸ್ವಂತ ಮನೆಯಲ್ಲಿದ್ದಾನೆ. ಅದು ಅಲ್ಲದೆ ಕುಜ ಏನಾಗಿದ್ದಾನೆ, ನೀಚ ಭಂಗ ಆಗಿದ್ದಾನೆ. ಹಾಗಾಗಿ ತಮಗೆ ರಾಜಕೀಯ ಬಹಳ ಹೆಚ್ಚಾಗಿ ಒಲಿತತೆ ಅಂತ ಹೇಳ್ತಾ, 4ನೇ ಮನೆಯಲ್ಲಿ ಶನಿ 10 ಡಿಗ್ರಿಯಲ್ಲಿ ಸೂಪರ್ ಎಕ್ಸ್ಟ್ರಾರ್ಡನರಿ. 9ನೇ ಮನೆ ಸ್ವಾಮಿ ನೋಡಿ. 4ನೇ ಮನೆಯಲ್ಲಿ ನೀವು ಹುಟ್ಟಿದ ಮೇಲೆ ತಾಯಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಿರ್ಬೇಕು ಅನ್ಕೊಂಡಿದ್ದಾರೆ. ಹೌದು, ನೀವು ಹುಟ್ಟಿದ ಮೇಲೆ ತಾಯಿಗೆ ನೆಮ್ಮದಿ ಸಿಕ್ಕಿರುತ್ತೆ. 100% ನೆಮ್ಮದಿ ಇರುತ್ತೆ. ನೀವು ಹುಟ್ಟಿದ ಸ್ವಲ್ಪ ಮನೆಯಿಂದ ಸೋರ್ಸ್ ಆಫ್ ಇನ್ಕಮ್ ಹೆಚ್ಚಿಗೆ ಆಗಿರಬೇಕು. ದುಡ್ಡು ಬರ್ತಿರ್ಬೋದು. ಶನಿ ಬಹಳ ಒಳ್ಳೆ 4ನೇ ಮನೆಯಲ್ಲಿ ಬಂದು ನೋಡಿ. 9ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿ ಬಂದಿದ್ದಕ್ಕೆ ಇದು ಲಕ್ಷ್ಮೀ ಯೋಗ ಅಂತ ಕರಿತೀವಿ ನಾವು. ಲಕ್ಷ್ಮೀ ಯೋಗ ಅನ್ನೋ ಅಂತೀವಿ, ಕುಬೇರ ಯೋಗ ಅಂತೀವಿ. ನೀವು ಬಹಳ ದುಡ್ಡು ಗಳಿಸ್ತೀರ.
ಮುಂದೆ ಜೀವನದಲ್ಲಿ. ಆದರೆ ಅಶ್ಲೇಷ ಬಲಿ ಪೂಜೆ ಕೊಡೋದು ಮಾತ್ರ ಮರೆಯೋಗಿಲ್ಲ. ಅದನ್ನು ಕೊಡಲಿಲ್ಲ, ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ಯಾವ ಯೋಗನೂ ನಿಮ್ಗೆ ಬರಲ್ಲ. 100% ನೀಚಭಂಗ ರಾಜಯೋಗನೂ ಜನರೇಟ್ ಆಗಲ್ಲ, ಮತ್ತು 4ನೇ ಮನೆ ಶನಿ ಕುಬೇರ ಯೋಗನೂ ಬರಲ್ಲ. ಕಾರಣ ಇಷ್ಟೇ, ನೀವು ಪ್ರತಿ ವರ್ಷ ಅಶ್ಲೇಷ ಬಲಿ ಕೊಡಲೇಬೇಕು. ಬನ್ನಿ 7ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ ನೋಡಿ, ಸೂರ್ಯ 15 ಡಿಗ್ರಿ ಇದ್ದಾನೆ, ಬುಧ 22 ಡಿಗ್ರಿ ಇದ್ದಾನೆ, ಶುಕ್ರ ಬಂದು 16 ಡಿಗ್ರಿ ಇದ್ದಾನೆ. ಸೂರ್ಯನಿಂದ ಬುಧ ಅಸ್ತ ಆಗಲ್ಲ, ಅದು ಅಸ್ತ ದೋಷ ಬರೋದು. ಶುಕ್ರ ಅಸ್ತ ಆಗ್ತಾನೆ ಇಲ್ಲಿ 5ನೇ ಮನೆ ಸ್ವಾಮಿ. ದಯವಿಟ್ಟು ತಾವು 7 ಕ್ಯಾರೆಟ್ ಓಪೆಲ್ ಹಾಕೋಬೇಕು. 7 ಕ್ಯಾರೆಟ್ ಓಪೆಲ್ ಹಾಕೊಂಡ್ರೆ ಶುಕ್ರನಿಂದ ಬರುವ ಲಾಭ ಸಿಕ್ಕಾಬಟ್ಟೆ ಬರುತ್ತೆ. ಮದುವೆ ಆದ್ಮೇಲೆ ನೀವು ಸಿಕ್ಕಾಬಟ್ಟೆ ರಿಚೆಸ್ಟ್ ಮನುಷ್ಯನ ಮದುವೆ ಆಗ್ತೀರ. ಬಹಳ ರಿಚ್ ಇರ್ತಾನೆ ಅಂತ ಮನುಷ್ಯನ ಮದುವೆ ಆಗ್ತೀರ. ಮದುವೆ ಆದ್ಮೇಲೆ ಗಂಡನಿಗೆ ನೀವು ಪ್ರೀತ ಲಕ್ಕು ತಂದು ಕೊಡ್ತೀರಾ. ಈ ಸೂರ್ಯ, ಈ ಬುಧ ಆದಿತ್ಯ ರಾಜಯೋಗ ಬಂತು, ಬುಧ ಆದಿತ್ಯ ರಾಜಯೋಗನ ಬಂತು. 3ನೇ ಮನೆ ಸ್ವಾಮಿ ಅಂತ ಕನ್ಸಿಡರ್ ಮಾಡೋದಿಲ್ಲ, ಅಲ್ಲಿ ಸಂಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ ಸೂರ್ಯನ. ಹಾಗಾಗಿ 7ನೇ ಮನೆಯಲ್ಲಿ ಬುಧ ಆದಿತ್ಯ ರಾಜಯೋಗ ಬಂತು. ಮತ್ತು ಲಗ್ನೇಶ 4ನೇ ಮನೆ, 1ನೇ ಮನೆ ಸ್ವಾಮಿ, 4ನೇ ಮನೆ ಸ್ವಾಮಿ ಮತ್ತು 5ನೇ ಮನೆ ಸ್ವಾಮಿ ಯುತಿ ಆಗಿರೋದ್ರಿಂದ ಮಹಾಲಕ್ಷ್ಮಿ ಯೋಗನೂ ಬಂತು. ಸೂಪರ್ ಎಕ್ಸ್ಟ್ರಾರ್ಡಿನರಿ ಜಾತಕ. ಆದ್ರೆ ಇಲ್ಲಿ ರಾಹು ಏನಿದ್ದಾನೆ ನೀಚನಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ 27 ಡಿಗ್ರಿ ಇದ್ದಾನೆ. ನೀವು ರಾಹು ಕೇತು ಶಾಂತಿ ಮಾಡ್ಕೊಂಡ್ಬಿಟ್ರೆ ಯಾವ ದೋಷನೂ ಬರಲ್ಲ, ಎಲ್ಲವೂ ಒಳ್ಳೆ ಸುಗಮವಾಗಿ ನಡೆದು ಹೋಗುತ್ತೆ. ಒಂದು ವೇಳೆ ರಾಹು ಮತ್ತು ಕೇತು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ತಮಗೆ ನೋಡಿ, ಒಂದು ಜಡತ್ವ ಯೋಗ, ಜಡತ್ವ ದೋಷ, 2ನೇದು ಗ್ರಹಣ ದೋಷ, 3ನೇದು ಲಂಪುಟ ದೋಷ. ಈ 3 ದೋಷ 7ನೇ ಮನೆಯಲ್ಲಿ ಜನರೇಟ್ ಆಗಿದೆ. ಸೂರ್ಯ ರಾಹು, ಬುಧ ರಾಹು, ಶುಕ್ರ ರಾಹು. ಲಂಪುಟ ದೋಷ, ಗ್ರಹಣ ದೋಷ, ಜಡತ್ವ ದೋಷ, 3 ದೋಷಗಳು ಎಲ್ಲಿ ಜನರೇಟ್ ಆಗ್ತಾವು? 7ನೇ ಮನೆಯಲ್ಲಿ ಜನರೇಟ್ ಆಗ್ತಾವೆ. ತಾವು ಅಪ್ಪಿತಪ್ಪಿ ರಾಹುಕೇತು ಶಾಂತಿ ಮಾಡ್ಕೊಂಡಿದ್ದೆ ಕರೆದ್ರೆ ಯಾವ ದೋಷವೂ ಬರಲ್ಲ. ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ ನಿಮಗೆ. ಯಾಕೆ ಗೊತ್ತಾ? ಈ 3 ದೋಷಗಳಿಗೆ ನಾವು 7ನೇ ಮನೆಯಲ್ಲಿ ಜನರೇಟ್ ಆದರೆ ತಾವು 100% ಗಂಡನ ಮನೆಯಿಂದ ಹೊರಗೆ ಬರ್ತೀರಾ, ಬಂದು ತಾವು ಬೇರೆ ದಾರಿನೇ ಹಿಡ್ಕೊತೀರಾ. ದಯವಿಟ್ಟು ಆ ಕೆಲಸ ಮಾಡಬೇಡಿ, ರಾಹು ಶಾಂತಿ ಮಾಡ್ಕೊಳ್ಳಿ. 9ನೇ ಮನೆಯಲ್ಲಿ ಗುರು ಬಹಳ ವೀಕ್ ಇದ್ದಾನೆ. ದಯವಿಟ್ಟು 7ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿ ಗುರು ವೀಕ್ ಇರೋದ್ರಿಂದ ನಾವು ದಯವಿಟ್ಟು 7 ಕ್ಯಾರೆಟ್, ಎಷ್ಟು 7 ಕ್ಯಾರೆಟ್ ಏನು ಹಾಕೋಬೇಕು? ಪುಷ್ಯರಾಗಿ ಹಾಕೋಬೇಕು. ಅಶ್ಲೇಷ ನಕ್ಷತ್ರ ಆದ್ರೂ ಅತಿ ಕೆಟ್ಟ ಜಾತಕ ಅಂಕರು ಅಲ್ಲ, ಒಳ್ಳೆ ಜಾತಕನೇ. ಆದರೆ ಮಾಡ್ಕೋಬೇಕಾಗಿದೆ, ಏನು ಮಾಡ್ಕೋಬೇಕು ನೋಡಿ, ಏನೇನಿದೆ ಅಂತ ಹೇಳ್ತೀನಿ. ಒಂದು ಕುಬೇರ ಯೋಗ ಇದೆ, 2ನೇದು ಬಂದ್ಬಿಟ್ಟು ಮಹಾಲಕ್ಷ್ಮಿ ಯೋಗ ಇದೆ. ಮಾಡ್ಕೋಬೇಕಾಗಿದ್ದು ರಾಹು ಮತ್ತು ಕೇತು ಶಾಂತಿ ಮಾತ್ರ ಮಾಡ್ಕೋಬೇಕು, ಕುಜನ ಶಾಂತಿ ಮಾಡೋವಾಗಿಲ್ಲ ಇಲ್ಲಿ. 3ನೇದು ಬಂದ್ಬಿಟ್ಟು ಪುಷ್ಯರಾಗ ಹಾಗೂ ಓಪೆಲ್ 7 ಕ್ಯಾರೆಟ್ ಹಾಕೋಬೇಕು. ಇಲ್ಲಿ ಇಷ್ಟು ನೋಡಿ, ಇವನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವೆರಡೂ ಯೋಗ ಬರಲ್ಲ. ಈ ಮಹಾಲಕ್ಷ್ಮಿ ಯೋಗ 7ನೇ ಮನೆಯಲ್ಲಿ ಜನರೇಟ್ ಆಗಲ್ಲ. ದಯವಿಟ್ಟು ತಾವು ರಾಹು ಮತ್ತು ಕೇತು ಶಾಂತಿ ಮಾಡ್ಕೊಳ್ಳಿ. ರಾಹು ಕೇತು ಶಾಂತಿ ಅಲ್ಲೇ ಅಶ್ಲೇಷ ಬಲಿಯಲ್ಲೇ ಕೊಟ್ಬಿಡ್ತಾರೆ, ಅದನ್ನ ಮಾಡಿಬಿಟ್ರೆ ಸಾಕು. ಅಶ್ಲೇಷ ಬಲಿ ಕೊಡುವಾಗ ರಾಹು ಮತ್ತು ಕೇತುವಿನ ಶಾಂತಿ ಮಾಡಿ ಅಶ್ಲೇಷ ಬಲಿ ಕೊಡ್ತಾರೆ. ಹಾಗಾಗಿ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದೇನೆಂದ್ರೆ, ರಾಹು ಮತ್ತು ಕೇತು ಶಾಂತಿ ಮಾಡ್ಬೇಕಂದ್ರೆ ದಯವಿಟ್ಟು ತಾವು ಎಲ್ಲರೂ ಏನ್ ಮಾಡಬೇಕು? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವ ಯಾರೋ ಸ್ಕಂದನ ಪೂಜೆಗೆ ಹೋಗಿ ಅಲ್ಲಿ ಅಶ್ಲೇಷ ಬಲಿ ಕೊಡ್ತಾರೆ, ಅಲ್ಲಿ ಅಶ್ಲೇಷ ಬಲಿ ಕೊಡಿ. ಕೊಟ್ಟಿದ್ದಕ್ಕರೆ ಆದರೆ ರಾಹು ಮತ್ತು ಕೇತುವಿನ ಶಾಂತಿ ಆಗುತ್ತೆ. ನಿಮಗೆ ಕುಬೇರ ಯೋಗನೂ ಬರುತ್ತೆ, ಮಹಾಲಕ್ಷ್ಮಿ ಯೋಗನೂ ಬರುತ್ತೆ, ಮತ್ತು ಅಶ್ಲೇಷ ನಕ್ಷತ್ರದ ಪೂಜೆನೂ ಆಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಆಗಿ 4 ಜನಕ್ಕೆ ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.